ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲೂ ಕೂಡ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ 25,000 ಕ್ಯೂಸೆಕ್ ಅನ್ನ ನದಿಗೆ ಬಿಡಲಾಗ್ತಾ ಇದೆ. ನಂಜನಗೂಡು ನಂಜುಂಡೇಶ್ವರ ದೇವಾಲಯದ ಸ್ನಾನಘಟ್ಟ ಕೂಡ ಇದರ ಪರಿಣಾಮವಾಗಿ ಮುಳುಗಡೆ ಆಗಿದೆ. ಸೊ ಸ್ನಾನಘಟ್ಟಕ್ಕೆ ಇಳಿಯದಂತೆ, ತೀರ್ಥ ಸ್ನಾನ ಮಾಡದಂತೆ ತಾತ್ಕಾಲಿಕವಾಗಿ ಆಡಳಿತ ಮಂಡಳಿ ಭಕ್ತಾದಿಗಳಿಗೆ ನಿಷೇಧವನ್ನ ಹೇರೋ ಕೆಲಸವನ್ನು ಮಾಡಿದೆ. ಇನ್ಫ್ಯಾಕ್ಟ್ ನಿರಂತರವಾಗಿ ಸಿಬ್ಬಂದಿಗಳು ನದಿ ನೀರಿಗೆ ಇಳಿಬೇಡಿ ಅನ್ನುವಂತಹ ಸೂಚನೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ 16 ಕಾಲು ಮಂಟಪ ಕೂಡ ಅರ್ಧದಷ್ಟು ಮುಳುಗಡೆಯಾಗಿದೆ. ಮೇಲ್ ಕೂತು ಸ್ನಾನ ಮಾಡ್ಬೇಕಲ್ಲಿ. ಒಳಗಡೆ ಇಳಿಬೇಡ್ರಿ, ಯಾರು ಡ್ಯಾಮಿಂದ ನೀರು ಎತ್ತಾಳೆ. ಇವಾಗ ಒಳಗಡೆ ಇಳಿಬೇಕಂದ್ರೆ ಅಲ್ಲಿ ಮೇಲೆ ಬಂದ್ರೆ ಅಲ್ಲಿ ಯಾರಲ್ಲಿ ಒಳಗಡೆ ಮೇಲೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದಿಂದ ಈಗಾಗಲೇ 25,000 ರಿಂದ 30,000 ಕ್ಯೂಸೆಕ್ಸ್ನಷ್ಟು ನೀರು ಹೊರಗಡೆ ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಬಿನಿ ಕಪಿಲಾ ನದಿಯ ಜಲಾನಯನ ಪ್ರದೇಶದಲ್ಲಿ ಈಗಾಗಲೇ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡಿನ ಉಂಟಾಗಿರುವಂತಹ ಸ್ಥಿತಿ. ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲಿಯೇ ತಪ್ಪಲಿನಲ್ಲಿ ಹರಿಯುವಂಥ ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಭಕ್ತರು ಹೋಗ್ತಾರೆ. ಇಂಥ ಒಂದು ಸ್ನಾನಘಟ್ಟ ಈಗ ಮುಳುಗಡೆ ಆಗಿದೆ. ಮತ್ತು ದೂರದಲ್ಲಿ ಕಾಣ್ತಾ ಇದ್ದೀರಿ, ಈಗಾಗಲೇ ಬಿಡ್ತಾ ಇರುವಂಥ 25,000 ಕ್ಯೂಸೆಕ್ಸ್ ನೀರಿಗೇ ಆ ಲೆವೆಲ್ಗೆ ಬಂದು ನಿಂತಿದೆ. ಆ ಒಂದು ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಿದಷ್ಟು ಆ ಸೇತುವೆಯ ಮುಳುಗಡೆಯೂ ಕೂಡ ಹೆಚ್ಚಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಸ್ನಾನಘಟ್ಟದಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ಭಕ್ತರಿಗೆ ನಿಷೇಧವನ್ನು ಕೂಡ ಹೇರಲಾಗಿದೆ. ಯಾವಾಗ ಕಬಿನಿ ಜಲಾಶಯದಿಂದ 25,000 ಕ್ಯೂಸೆಕ್ಸ್ ನೀರನ್ನು ಬಿಡೋಕ್ಕೆ ಶುರು ಮಾಡಿದ್ರು, ಅದು ಸ್ಪಷ್ಟ ನಂಜನಗೂಡು ಭಾಗದಲ್ಲಿ ಅದು ಪ್ರವಾಹ ಭೀತಿ ಆಗುವಂಥದ್ದು. ನೀವು ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ಬೋದು, ಈ ಒಂದು ಸ್ನಾನಘಟ್ಟದ ಭಾಗದಲ್ಲಿರುವಂಥ ಸಾಲು ಮಂಟಪವು ಕೂಡ ಮುಳುಗಡೆ ಆಗ್ತಾ ಇದೆ. ಮತ್ತು ಈ ಒಂದು ಭಾಗದಲ್ಲಿರುವಂಥ 4-5 ದೇವಸ್ಥಾನಗಳು ಕೂಡ ಈಗಾಗಲೇ ಮುಳುಗಡೆ ಆಗಿದ್ದಾವೆ. ಈಗಾಗಲೇ ಕಬಿನಿ ಜಲಾಶಯಕ್ಕೆ ಒಳ ಹರಿವು ಇನ್ನೂ ಕೂಡ ಹೆಚ್ಚಾಗ್ತಲೇ ಇದೆ. ಮತ್ತು ಇವತ್ತು 25,000 ಕ್ಯೂಸೆಕ್ಸ್ ಒಳ ಹರಿವಿದೆ. ಬಹುತೇಕ ಅದು ನಾಳೆ ಮತ್ತೊಂದಿಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ವಯನಾಡಿನಲ್ಲಿ ಅಧಿಕವಾದಂಥ ಮಳೆ ಈಗಲೂ ಕೂಡ ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ನಾಳೆ ಅಷ್ಟೊತ್ತಿಗೆ ಕಬಿನಿ ಜಲಾಶಯದ ಹೊರಹರಿವು ಕೂಡ ಹೆಚ್ಚಾಗುತ್ತೆ. ಒಂದು ವೇಳೆ ಆ ಹೊರಹರಿವು 50,000 ದಾಟಿದ್ರೆ ನಿಶ್ಚಿತವಾಗಲೂ ಕೂಡ ನಂಜನಗೂಡು ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗುವಂಥದ್ದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.